ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಲವ್ ರೀಡಿಂಗ್. ಹೌದು, ಇವತ್ತು ಬಹಳಷ್ಟು ಜನ ಮೆಸೇಜ್ ಮಾಡಿ 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 ಕೇಳ್ತಾ ಇದ್ರಿ, ಎಲ್ಲರಿಗೂ ರೀಡಿಂಗ್ ಮಾಡ್ತೀರಿ, ಲವ್ ರೀಡಿಂಗ್ ಯಾಕೆ ನಿಲ್ಲಿಸಿದಿರಿ ಅಂತೇಳಿ. ಇವತ್ತು ಅಂಥವ್ರಿಗೆ ಅಂತಲೇ ಇವತ್ತು ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ? ನಿಮ್ಮಿಬ್ಬರಲ್ಲಿರುವಂತಹ ಅದು ಏನೇ ಮನಸ್ತಾಪ ಇರ್ಬೋದು, ಅದು ಏನೇ ಆಗಿರ್ಬೋದು, ಮರಳಿ ಸರಿ ಹೋಗುತ್ತಾ? ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರುವ ಸಾಧ್ಯತೆ ಹೆಚ್ಚಿದೆಯಾ? ಬರ್ತಾರಾ ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ನಿಮ್ಮಿಬ್ಬರ ಸಂಬಂಧ ಮೊದಲಿನಂತೆ ಆಗತ್ತಾ? ಅದೇನೇ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಏನೇ ಕಿರಿಕಿರಿ ಆಗಿರ್ಬೋದು, ಏನೇ ಇರಬಹುದು, ಮರಳಿ ಆ ಸಂಬಂಧ ಸರಿ ಹೋಗುತ್ತಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮಿಬ್ಬರ ನಡುವೆ ಅದು ಏನೇ ಕಿತ್ತಾಟಗಳಾಗಿರಲಿ, ಜಗಳಗಳಾಗಿರಲಿ, ಅಥವಾ ಯಾರೇ ಪ್ರವೇಶ ಆಗಿರಲಿ, ದೂರ ಆಗಿರಲಿ, ಮತ್ತೆ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ? ಮತ್ತು ಆ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ? ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ನಿಮ್ಮಿಬ್ಬರ ನಡುವೆ ಏನೆಲ್ಲ ಮನಸ್ತಾಪ ಇದ್ದರೂ ಕೂಡ ಆ ವ್ಯಕ್ತಿಯ ಮೈಂಡಲ್ಲಿ, ಮನಸ್ಸಿನ ಮಾತುಗಳೇನಾಗಿರುತ್ತೆ, ಮೈಂಡಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅಥವಾ ಇಲ್ಲ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಭಾವನೆ ಹೇಗಿದೆ? ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ? ಸರಿ ಹೋಗಲಿದೆಯಾ? ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ? ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ ನೆನ್ಪು ಮಾಡ್ಕೊಳ್ಳಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. 8 ಆಫ್ ಪೆಂಟಿಕಲ್ಸ್ ಇದೆ, ಡೆವಿಲ್ ಕಾರ್ಡ್ ಇದೆ. ಓಕೆ, ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಕಡೆ ಎಫರ್ಟ್ ಜಾಸ್ತಿ ಇದೆ. ಈ ಸಂಬಂಧನ ಉಳಿಸ್ಕೊಳ್ಬೇಕು, ಈ ಸಂಬಂಧ ಇರಲಿ, ಈ ಸಂಬಂಧನ ಇರಿಸ್ಕೊಳ್ಬೇಕು, ಈ ಸಂಬಂಧ ನನಗೆ ಬೇಕು ಅನ್ನುವಂತಹ ಏನು ಬಹಳಷ್ಟು ಎಫರ್ಟ್ಗಳನ್ನ ಹಾಕೋದು, ಅಫರ್ಮೇಷನ್ಸ್ನ ಕಳಿಸೋದು, ದೇವರ ಮೊರೆ ಹೋಗೋದು, ದೇವರಿಗೆ ಬಹಳಷ್ಟು ಬಿಗಿಯಾಗಿ ನಂಬಿದಂಥದ್ದು, ಬಹಳ ಅಂದರೆ ಬಹಳ ಎಫರ್ಟ್ಗಳನ್ನ ಆಗ್ತಾಯಿದ್ರಿ ಈ ಸಂಬಂಧ ನಾನು ಉಳಿಸ್ಕೊಳ್ಬೇಕು ಅಂತ ಹೇಳಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಈ ವ್ಯಕ್ತಿಗೆ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಯಾರೋ ಈ ವ್ಯಕ್ತಿನ ಹಿಡಿದಿಟ್ಟಿರುವ ರೀತಿಯಲ್ಲಿ ಇದೆ. ಬಹುಶಃ ಬೇರೆ 3ನೇ ವ್ಯಕ್ತಿಗಳ ಪ್ರವೇಶನೂ ಆಗಿದೆ. ಹಾಗೆ ಬೇರೆಯವರ ಮಾತು ಕೇಳುವಂಥದ್ದು, ಬೇರೆಯವರ ಕೈವಶವಾಗಿರುವಂಥದ್ದು. ಕೆಲವ್ರ ಲೈಫಲ್ಲಿ ಏನಾಗ್ತಾ ಇದೆ, ಬೇರೆಯವರು ಬಲವಂತವಾಗಿ ಇವ್ರನ್ನ ಹಿಡಿದಿಟ್ಟಿದ್ದಂಥದ್ದು, ಅವರ ಮಾತೇ ಇವರು ಕೇಳಬೇಕು ಅನ್ನುವ ರೀತಿಯಲ್ಲಿ ಇವರನ್ನ ಮ್ಯಾನಿಪುಲೇಟ್ ಆಗಿರ್ಬೋದು, ಅಥವಾ ದೈವಿಕವಾಗಿ ಹೋಗಿರಬಹುದು. ದೈವಿಕವಾಗಿ ಒಳ್ಳೆ ಸಂಬಂಧಗಳಲ್ಲಿ 3ನೇ ವ್ಯಕ್ತಿಗಳಲ್ಲಿ ಸರಿಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಂದು ಬೇಡದ ತಂತ್ರಗಳ ಪ್ರಯೋಗಗಳು ಇಲ್ಲಿ ನೋಡಿ. ಒಂದು ನಕ್ಷೆ ಇದೆ, ಅಂದರೆ ನಕ್ಷತ್ರನೂ ಅಲ್ಲ, ಇದು ಯಾವುದೋ ಒಂದು ಸಿಂಬಲ್. ಅದೇನು ಮಾಡುತ್ತೆ, ಹಿಡಿದಿಟ್ಟಿರುವ ರೀತಿ. ಇವರು ಎಲ್ಲೂ ಹೋಗಬಾರ್ದು, ಏನು ಕೇಳಬಾರ್ದು, ಯಾರ ಮಾತು ಕೇಳಬಾರ್ದು, ಆ ಮಾತಿನಲ್ಲಿ ಮೋಡಿ ಮಾಡುವಂಥದ್ದು, ಅಥವಾ ಏನಾದರೂ ಒಂದು ಪ್ರಯೋಗಗಳನ್ನು ಮಾಡುವಂಥದ್ದು. ಈ ರೀತಿ ಆಗಿರೋದ್ರಿಂದ ಈ ವ್ಯಕ್ತಿಗೆ ನೀವು ಎಷ್ಟೇ ಸ್ಟ್ರಗಲ್ ಪಡ್ತಿದ್ರು, ಎಷ್ಟೇ ಎಷ್ಟೇ ಇದು ಮಾಡಿದ್ರು, ಈ ವ್ಯಕ್ತಿಯ ಕೈವಶಕ್ಕಾಗಿರೋದ್ರಿಂದ ಈ ವ್ಯಕ್ತಿ ಅವ್ರ ಮಾತು ಕೇಳ್ತಾರೆ. ಸೊ ಹಾಗಾಗಿ ಆ ವ್ಯಕ್ತಿಗೆ ಏನೂ ಕೂಡ ಫೀಲೇ ಆಗ್ತಾ ಇಲ್ಲ. ಇಲ್ಲಿ ಕೆಲವ್ರ ಲೈಫಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಆ ಸಿಟ್ಟು, ಕೋಪ ತಡಿಲಾರ್ದೆ ಏನು ಮಾಡ್ತಾ ಇದ್ದೀರಿ, ಆ ವ್ಯಕ್ತಿಗೆ ಬಾಯಿಗೆ ಬಂದಂತೆ ಬೈಯುವಂಥದ್ದು, ಅಥವಾ
ನಿಮ್ಮಿಬ್ಬರು ಬಾಂಡಿಂಗ್ ಆ ರೀತಿ ಇರೋದ್ರಿಂದ ನಿಮಗೆ ಆ ಸಿಟ್ಟನ್ನು ತಡೆಯೋದಕ್ಕಾಗ್ತಾ ಇಲ್ಲ, ಆ ಕೋಪನೂ ತಡೆಯೋದಕ್ಕಾಗ್ತಾ ಇಲ್ಲ. ಕ್ಲಿಯರ್ ಕಮ್ಯುನಿಕೇಶನ್ ಮಾಡೋಣ ಅಂದರೆ ಆ ವ್ಯಕ್ತಿ ಕೈಗೆ ಸಿಗ್ತಾ ಇಲ್ಲ. ಸೊ ಕ್ಲಿಯರ್ ಕಮ್ಯುನಿಕೇಶನ್ ಆದರೆ ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ಮಾತಿನ ಒಂದಷ್ಟು ನಿಮಗೆ ಆ ವ್ಯಕ್ತಿ ಮಾತಾಡೋಕ್ಕೆ ಅಂತ ಹೇಳಿ ಟೈಮ್ ಕೊಟ್ಟರೆ, ಅಥವಾ ನೀವು ಆ ವ್ಯಕ್ತಿಗೆ ಮಾತಾಡೋದಕ್ಕೆ ಅಂತ ಟೈಮ್ ಕೊಟ್ಟರೆ ಒಂದಷ್ಟು ಹೀಲ್ ಆಗುವಂತಹ ಸಾಧ್ಯತೆ ಇದೆ. ನಾನು ಅದಕ್ಕೆ ಹೇಳೋದು ಯಾವಾಗಲೂ ಈ ರೋಸ್ ಕ್ವಾರ್ಟ್ಸ್ ಜೊತೆಗೆ ಇನ್ನೆರಡು ಕ್ರಿಸ್ಟಲ್ಸ್ಗಳನ್ನ ನಾನು ಮಿಕ್ಸ್ ಮಾಡಿ, ಬಹಳಷ್ಟು ಜನ ತಗೊಂಡಿದ್ದೀರಿ ಆಲ್ರೆಡಿ, ಇನ್ನೆರಡು ಕ್ರಿಸ್ಟಲ್ಸ್ಗಳನ್ನ ಮಿಕ್ಸ್ ಮಾಡಿ ಹಾಕಿದಾಗ ಏನಾಗುತ್ತೆ, ಅದು ಎಂಥದ್ದೇ ಬಿಟ್ಟು ಹೋದಂಥ ಸಂಬಂಧ, ಬಿಟ್ಟು ಹೋಗ್ತಿರುವಂತಹ ಸಂಬಂಧ ಆಗಿದ್ರು ಕೂಡ ಮತ್ತೆ ಅದು ಪುನಃ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಬಹಳಷ್ಟು ಜನ ಮಾಡಿಸ್ಕೊಂಡಿದ್ದೀರಿ ಆ ರೀತಿ. ಈ ಕ್ರಿಸ್ಟಲ್ ಒಳಗಡೆ ಇನ್ನೆರಡು ಕ್ರಿಸ್ಟಲ್ಸ್ಗಳನ್ನ ಬೆರೆಸಿ ಹಾಕಿದಾಗ ಆ ವ್ಯಕ್ತಿಯ ಮನಸ್ಸು ಮತ್ತೆ ಮರಳಿ ನಿಮ್ಮ ಹತ್ರ ಕನೆಕ್ಟ್ ಆಗ್ತಾ ಇರತ್ತೆ. ಯಾಕೆಂದರೆ ಆ ಹೀಲಿಂಗಲ್ಲಿ ನಿಮ್ಮ ಹೆಸರು ತೊಗೊಂಡಿರ್ತೀವಿ, ಆ ವ್ಯಕ್ತಿ ಹೆಸರುಗಳನ್ನ ತೊಗೊಂಡಿರ್ತೀವಿ, ನಾವು ಕೂಡ ಹೀಲ್ ಮಾಡಿ ಅದನ್ನು ಕೊಟ್ಟಾಗ ಏನಾಗುತ್ತೆ, ಆ ಎನರ್ಜಿನ ಇದಾಗತ್ತೆ. ಸೊ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ನಡುವೆ ಮುಖ್ಯ ಆಗಿದೆ. ಇಲ್ಲಿ ಏನಾಗ್ತಿದೆ, ಮೂರನೇ ವ್ಯಕ್ತಿಗಳು ಬಹಳಷ್ಟು ಆಟಾಡ್ತಾ ಇರೋದ್ರಿಂದ ನಿಮ್ಮಿಬ್ಬರ ಸಂಬಂಧ, ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಬಹಳಷ್ಟು ಗೌರವ ಇದೆ, ಒಳ್ಳೆ ಫೀಲ್ ಇದೆ. ಬಟ್ ಅವ್ರು ಜಾರ್ತಾ ಇದ್ದಾರೆ, ಮೂರನೇ ವ್ಯಕ್ತಿಯ ವಿಚಾರಕ್ಕೆ ಆ ವ್ಯಕ್ತಿ ಹೋಗ್ತಾ ಇದ್ದಾರೆ. ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಮಾಡಿದ್ರೆ ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಚೆನ್ನಾಗಾಗತ್ತೆ. ಮುಂಚೆ ಹೇಗಿತ್ತೋ ಅದೇ ರೀತಿನೇ ಆಗತ್ತೆ. ಸೊ ಹಾಗಾಗಿ ಆ ವ್ಯಕ್ತಿಗೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಹಂಬಲ ಇದೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ದಿನಗಳು ಎಲ್ಲಾನು ಕೂಡ ಆ ವ್ಯಕ್ತಿ ಮೆಲ್ಕು ಹಾಕುವಂಥದ್ದಿದೆ. ಮರಳಿ ಆ ವ್ಯಕ್ತಿಯೊಟ್ಟಿಗೆ ನಿಮ್ಮ ಸಂಬಂಧ ಬಹಳಷ್ಟು ಚೆನ್ನಾಗಾಗುವಂಥದ್ದು ಕಾಣುತ್ತೆ. ಕೆಲವ್ರ ಲೈಫಲ್ಲಿ ಮದುವೆ ಆಗಿ ಮಕ್ಕಳಿರ್ಬೋದು, ಅವ್ರಿಗೂ ಇರ್ಬೋದು, ನಿಮ್ಗಿದ್ದೇ ಇರ್ಬೋದು, ಏನೇ ಇರ್ಬೋದು, ಅದೊಂದು ರಿಲೇಷನ್ಶಿಪ್ ಬಾಂಡಿಂಗ್ ಇರಬಹುದು, ಏನೆಲ್ಲ ಇರಬಹುದಲ್ಲ. ಸೊ ನೀವಿಬ್ಬರು ಕೂತು ಪರಸ್ಪರವಾಗಿ ಮಾತನಾಡೋದ್ರಿಂದ ಆಗಿರ್ಬೋದು. ಹಾಗೆ ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ನಾನು ಮಾತಾಡೋದಕ್ಕೆ ಅಂತ ಹೇಳಿದ ತಕ್ಷಣ ನೀವು ಇಮಿಡಿಯೇಟಾಗಿ ಮಾತಾಡೋದಕ್ಕೆ ಅಂತ ಹೋಗೋದು, ಅವ್ರು ಅವಾಯ್ಡ್ ಮಾಡಿದ್ರು ಕೂಡ ಪದೇ ಪದೇ ಅವ್ರನ್ನ ಡಿಸ್ಟರ್ಬ್ ಮಾಡುವಂಥದ್ದು, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಇಲ್ಲಿ ಏನಾಗಿದೆ, ಇಲ್ಲಿ ಮೂರನೇ ವ್ಯಕ್ತಿಯ ಕೈವಶ ಆದಾಗ ಏನಾಗುತ್ತೆ, ಅವ್ರು ನೀವೇನೇ ಮಾತಾಡಿದ್ರು ಕೂಡ ಅವ್ರ ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ತಾಳ್ಮೆಯಿಂದ ಇದ್ದು ಈ ರೀತಿ ಕ್ರಿಸ್ಟಲ್ಸ್ಗಳ ಹಾಕೊಂಡು ಹೀಲ್ ಮಾಡೋದ್ರಿಂದ ಆಗಿರಬಹುದು, ಒಂದಷ್ಟು ಅಫರ್ಮೇಷನ್ಸ್ಗಳನ್ನ ಕಳಿಸುವಂಥದ್ದಾಗಿರ್ಬಹುದು, ಅಥವಾ ಆ ವ್ಯಕ್ತಿಗೆ ಏನು ಹೇಳಬೇಕು ಅಂತ ಅನ್ನಿಸ್ತಿದೆ ಅದನ್ನು ಬರೆದು ನೀವು ಸುಡುವಂಥದ್ದಾಗಿರ್ಬಹುದು, ಬಹಳಷ್ಟು ಬರೆಯುವಂಥದ್ದಾಗಿರ್ಬೋದು. ಆ ವ್ಯಕ್ತಿ ಬಂದರು ಅನ್ನುವ ರೀತಿಯಲ್ಲಿ ನಾನು ಎಷ್ಟು ಟೆಕ್ನಿಕ್ಗಳನ್ನೆಲ್ಲ ಹೇಳಿದ್ದೀನಿ, ಆ ರೀತಿ ಬರೆಯುವಂಥದ್ದು. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಕೂಡ ಆ ವ್ಯಕ್ತಿಯೊಟ್ಟಿಗೆ ಮಾತಾಡುವಂತಹ ಒಂದು ಸಂದರ್ಭ ಬರುತ್ತೆ. ಆಗ ಮಾತನಾಡುವಾಗ ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಅವರ ಫೀಲಿಂಗ್ಸ್ಗಳನ್ನ ನೀವು ಕೇಳಿದಾಗ ಮರಳಿ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ, ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ಟಾರ್ ಕಾರ್ಡ್ ಇದೆ, 10 ಆಫ್ ಸ್ವಾರ್ಡ್ಸ್ ಇದೆ. ಆ ವ್ಯಕ್ತಿ ಒಂದಷ್ಟು ಟ್ರಾವೆಲಿಂಗಲ್ಲಿ ಇರುವಂಥದ್ದು, ಆ ವ್ಯಕ್ತಿಯ ಲೈಫಲ್ಲಿ ಬೇರೆ ಬೇರೆ ಪ್ರೊಫೈಲ್ಸ್ಗಳನ್ನ ನೋಡುವಂಥದ್ದು, ಬೇರೆ ಬೇರೆ ಆಪರ್ಚುನಿಟೀಸ್ಗಳನ್ನ ನೋಡುವಂಥದ್ದು, ಇದಕ್ಕಿಂತ ಬೆಟರ್ ಲೈಫ್ ಇದೆಯಪ್ಪ ನನ್ನ ಲೈಫಲ್ಲಿ, ಇದಕ್ಕಿಂತ ಒಳ್ಳೆಯ ಜೀವನ ನನಗೋಸ್ಕರ ಕಾಯ್ತಾ ಇದೆ. ಈ ರೀತಿಯೆಲ್ಲ ಆ ವ್ಯಕ್ತಿಯ ಲೈಫಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳನ್ನ ಅವ್ರು ನೋಡ್ತಾ ಇದ್ದಾರೆ. ಬಹಳಷ್ಟು ಪ್ರೊಫೈಲ್ನ ನೋಡೋದು, ಮೈಂಡ್ನ ಬೇಗ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಆ ವ್ಯಕ್ತಿ ಮಾಡ್ತಾ ಇರೋದು, ತನಗೆ ತಾನೇ ಬದಲಾಗ್ತಾ ಇರೋದು ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಬೇರೆ ಬೇರೆಯವರ ಲೈಫನ್ನು ನೋಡುವಂಥದ್ದು, ನನ್ನ ಲೈಫ್ ಯಾಕೆ ಹೀಗಿದೆ, ನನ್ನ ಲೈಫ್ ಈಗ ಬದಲಾಯಿಸ್ಕೊಳ್ಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರುವಂಥದ್ದು ಆ ವ್ಯಕ್ತಿದು. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ನೊಂದು ಹೋಗ್ತಿದ್ದೀರಿ, ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ ಈ ವ್ಯಕ್ತಿ ಕಾಲದಲ್ಲಿ. ಈ ವ್ಯಕ್ತಿಯಿಂದ ಎಷ್ಟೆಲ್ಲ ವಿಚಾರಗಳು ತಿಳಿಬೇಕಾಗಿತ್ತು, ಎಷ್ಟೆಲ್ಲ ಸತ್ಯಗಳು ತಿಳಿಬೇಕಾಗಿತ್ತು, ಎಲ್ಲಾನು ಕೂಡ ಈ ವ್ಯಕ್ತಿಯಿಂದ ವಿಚಾರಗಳು ಗೊತ್ತಾಗ್ತಾ ಇದೆ. ಬಹಳಷ್ಟು ನೋವು ತಿಂತಾ ಇದ್ದೀರಿ. ಈ ವ್ಯಕ್ತಿನ ಯಾವ ರೀತಿ ಸರಿ ಮಾಡಬೇಕು, ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದೇ ನಿಮಗೆ ಗೊತ್ತಾಗದಿರುವಂತಹ ಒಂದು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ತಾ ಇದ್ದೀರಿ. ಬಹಳಷ್ಟು ಭಯದಿಂದ ಕಾಡ್ತಾ ಇದ್ದೀರಿ. ಏನು ಗೊತ್ತಾಗ್ತಾನೆ ಇಲ್ಲ, ಬ್ಲ್ಯಾಂಕ್ ಆಗಿದೆ, ನಿಮಗೆ ಬ್ಲ್ಯಾಂಕ್ ಆಗಿದೆ. ಬಟ್ ಆದರೆ ಈ ವ್ಯಕ್ತಿ ಬರಲೇಬೇಕು ಅನ್ನುವ ಹಂಬಲ ಹಠ ಕೂಡ ಇದೆ ಇಲ್ಲಿ ನಿಮಗೆ. ಸೊ ಅವ್ರ ಸಿಚುವೇಶನ್ ಏನಾಗಿದೆ, ಬೇರೆ ಪ್ರೊಫೈಲ್ ನೋಡುವಂಥದ್ದು. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ
ಇಲ್ಲಿ ಬಹಳ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಬೇರೆಯ ಕಡೆ ಬೇರೆಯ ಲೈಫ್ ನನಗಿದೆ ಅನ್ನುವ ರೀತಿ, ಅಥವಾ ಬೇರೆ ಪ್ರೊಫೈಲ್ಗಳ ಕಡೆ ಆಗಿರ್ಬೋದು, ಅಥವಾ ನನ್ನ ಲೈಫ್ ಇದಲ್ಲ ನನಗಿದು ಬೇಡ ಅನ್ನುವ ರೀತಿಯಲ್ಲಿ ಒಂದಷ್ಟು ಮೊಂಡು ಹಠನ ಈ ವ್ಯಕ್ತಿ ಇಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗ್ತಿದೆ, ಆ ವ್ಯಕ್ತಿ ನಿಮ್ಮ ಹತ್ರ ಬಹಳಷ್ಟು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಎಷ್ಟೋ ಬಾರಿ ನಿಮಗೆ ಏನೇ ವಿಚಾರ ಗೊತ್ತಿದ್ರು ಕೂಡ, ಏನೇ ಕೇಳಿದ್ರು ಕೂಡ ಆ ವ್ಯಕ್ತಿ ಬಾಯೇ ಬಿಡೋದಿಲ್ಲ. ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಆ ವ್ಯಕ್ತಿ. ಆದರೂ ಕೂಡ ಒಂದಷ್ಟು ಮೊಂಡುತನ, ಮೊಂಡು ಹಠ, ಮೊಂಡು ವರ್ತನೆ ನಿಮ್ಮಲ್ಲಿದೆ. ಯಾಕೆ ಇದೆ? ಆ ವ್ಯಕ್ತಿ ಬರ್ತಾರೇನೋ, ನಮ್ಮ ಲೈಫ್ ಸರಿ ಹೋಗುತ್ತೇನೋ, ಇದೇ ಮನಸ್ಸಿನಲ್ಲಿ ನೀವು ತಗೊಳ್ತಾ ಇದ್ದೀರಿ. ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಳುವಂಥದ್ದು. ಈ ವಿಚಾರದಲ್ಲಿ ಎಷ್ಟೋ ಬಾರಿ ನಿಮ್ಮ ಸೆನ್ಸ್ ಕೂಡ ವರ್ಕ್ ಆಗಿದೆ. ನೀವು ಎಷ್ಟೋ ಬಾರಿ ಆ ವ್ಯಕ್ತಿ ಮಾಡ್ತಿರೋ ತಪ್ಪುಗಳು ನಿಮಗೆ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮಿಂದ ಬಹಳಷ್ಟು ವಿಚಾರಗಳು ಮುಚ್ಚಿಟ್ಟಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ. ಬಟ್ ಆದರೆ ಆ ವ್ಯಕ್ತಿ ಕೆಲವೊಂದು ಬಾರಿ ಹೇಳುವಂತಹ ಸುಳ್ಳು ಮಾತುಗಳು, ಆ ಸುಳ್ಳು ಭರವಸೆಗಳು, ಅದು ನಿಮ್ಗೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಪುನಃ ಇರಬಹುದೇನೋ, ಚೆನ್ನಾಗಾಗಬಹುದೇನೋ ಅನ್ನುವಂತಹ ಕೆಟ್ಟ ನಂಬಿಕೆಯಲ್ಲಿದ್ದೀರಿ. ಈ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಗೊತ್ತಾ? ಈ ವ್ಯಕ್ತಿನೇ ಬೇರೆ ಪ್ರೊಫೈಲ್ಸ್ಗಳನ್ನ ನೋಡೋದು, ಬೇರೆಯ ದಾರಿಗೆ ಹೋಗುವಂಥದ್ದು, ನನ್ನ ವೇ ಇದಲ್ಲ, ನನ್ನ ವೇ ಬೇರೆನೇ ಇದೆ ಅನ್ನುವ ರೀತಿಯಲ್ಲಿ ಹೋಗುವಂಥದ್ದು, ಕೆಲವೊಂದು ಲೈಫ್ ಸ್ಟೈಲ್ನ ನೋಡ್ಬಿಟ್ಟಿರ್ತಾರೆ, ಅಥವಾ ಕೆಲವೊಬ್ರು ಹೇಳಿದ್ದನ್ನ ನೋಡ್ಬಿಟ್ಟಿರ್ತಾರೆ ಈ ವ್ಯಕ್ತಿಗಳು. ಸೊ ಹಾಗಾಗಿ ನನಗಿದು ಬೇಡ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಪದೇ ಪದೇ ಈ ವ್ಯಕ್ತಿಯನ್ನೇ ಯೋಚನೆ ಮಾಡುವಂಥದ್ದು, ಪದೇ ಪದೇ ಈ ವ್ಯಕ್ತಿಯ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಟೆನ್ಷನ್ ಆಗುವಂಥದ್ದು. ಸೊ ನಾನು ಅದಕ್ಕೆ ಹೇಳೋದು, ಎಷ್ಟೇ ಮುರಿದು ಹೋಗ್ತಾ ಇರುವಂತಹ ಸಂಬಂಧ ಆಗಿರಲಿ, ಏನೇ ಇರಲಿ, ಈ ಕ್ರಿಸ್ಟಲ್ ಜೊತೆಗೆ ಇನ್ನೆರಡು ಕ್ರಿಸ್ಟಲ್ ಮಿಕ್ಸ್ ಮಾಡಿ ಹಾಕಿದಾಗ, ಒಂದಷ್ಟು ಹೀಲ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಹಾರ್ಟ್ ಚಕ್ರನೂ ಓಪನ್ ಆಗುತ್ತೆ. ಬಿಟ್ಟು ಹೋಗುವಂತಹ ರಿಲೇಶನ್ಶಿಪ್ಗಳು ಏನಾಗುತ್ತೆ, ಆ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಅಂತಾನೆ ಹೇಳಬಹುದು. ಸೊ ಇಲ್ಲಿ ಏನಾಗ್ತಿದೆ, ನಿಮ್ಮ ಮೈಂಡ್ ತುಂಬ ಡೈವರ್ಟ್ ಆಗ್ತಾ ಇದೆ, ತುಂಬ ಫ್ಲಿಕ್ಚುಯೇಟ್ ಆಗ್ತಿದೆ, ಮನಸ್ಸು ಸಮಾಧಾನ ತಗೊಳ್ತಾ ಇಲ್ಲ. ಎಷ್ಟೋ ಬಾರಿ ಆ ಪ್ರೊಫೈಲ್ಸ್ಗಳನ್ನ ನೋಡೋದು, ಎಷ್ಟೋ ಬಾರಿ ಮಾತನಾಡೋದಕ್ಕೆ ಮಾತು ಬಂದರೆ ಸಾಕು ನನ್ನ ಹಂತಕ್ಕೆ ಅಂತ ಹೇಳಿ ಚಡಪಡಿಕೆ, ಅತಿ ಹೆಚ್ಚಾಗಿ ನೀವೇನು ಮಾಡ್ತಾ ಇದ್ದೀರಿ, ಆ ವ್ಯಕ್ತಿಯ ಮೇಲೆ ವ್ಯಾಮೋಹನ ಜಾಸ್ತಿ ಇಟ್ಕೊಳ್ತಾ ಇದ್ದೀರಿ ಅಂತ ನಾನು ಇಲ್ಲಿ ನೋಡಬಹುದು. ದಯವಿಟ್ಟು ಈ ವ್ಯಕ್ತಿನೇ ದೂರ ಹೋಗ್ತಾ ಇರೋದು, ನಿಮ್ಮ ಮನಸ್ಸಿಗೆ ಎಲ್ಲಾನು ಗೊತ್ತಿದೆ, ಇವ್ರ ಬಗ್ಗೆ ಎಲ್ಲಾನು ಗೊತ್ತಿದ್ದು ಕೂಡ ಒಂದು ಮೊಂಡು ಹಠನ ನೀವು ಇಟ್ಕೊಂಡಿದ್ದೀರಿ ಮೈಂಡಲ್ಲಿ. ಬಹಳಷ್ಟು ಮುಚ್ಚಿಡ್ತಿದ್ದಾರೆ, ನಿಮ್ಮ ಹತ್ರ ತುಂಬಾನೇ ಮುಚ್ಚಿಡ್ತಿದ್ದಾರೆ, ನಿಮ್ಮ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇದೆ. ಇಲ್ಲಿ ನಿಮ್ಮ ಊಟದ ಬಗ್ಗೆ ಕೇರ್ ಇಲ್ಲ, ನಿಮ್ಮ ನಿದ್ದೆ ಬಗ್ಗೆ ಕೇರ್ ಇಲ್ಲ, ನಿಮ್ಮ ತನದ ಬಗ್ಗೆ ನಿಮಗೆ ಇದಿಲ್ಲ. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಅಥವಾ ನಿಮ್ಮ ಲೈಫಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮ್ಗೆ ಎಷ್ಟೇ ಗೌರವ ಇದ್ರೂ ಕೂಡ ಈ ವ್ಯಕ್ತಿಯ ಮುಂದೆ ತುಂಬ ನೀಲ್ ಡೌನ್ ಆಗಿದ್ರೆ, ತುಂಬ ಚಿಕ್ಕವರಾಗಿ ಕಾಣಿಸ್ಕೊಳ್ತಾ ಇದ್ರಿ. ತುಂಬ ಯಾವ ಲೆವೆಲ್ಗೆ ನಾನು ಕೆಳಗಿಳಿದು ಮಾತಾಡಬೇಕು ಆ ಲೆವೆಲ್ಗೆ ಕೆಳಗಿಳಿದು ಮಾತಾಡುವಂತಹ ಹಂತಕ್ಕೆ ನೀವು ಹೋಗ್ತಿದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಆ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಆಗಿರುತ್ತೆ. ನಿಮ್ಮ ಕೂಡ ಎನರ್ಜಿ ಇದೇ ರೀತಿ ಇದೆ. ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ವ್ಯಕ್ತಿ ಬಂದರೂ ಕೂಡ ಸಾಕಷ್ಟು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾರೆ, ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ, ನಿಮ್ಮಿಬ್ಬರ ಸಂಬಂಧದ ವಿಚಾರವಾಗಿ ಈ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುವ ಸಾಧ್ಯತೆ ಇದೆಯಾ ಇಲ್ವಾ, ಎಲ್ಲ ವಿಚಾರವಾಗಿ ನೋಡೋಣ. ಓಕೆ, ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿದೆ. ನಾನು ಎಷ್ಟೆಲ್ಲ ಈ ಸಂಬಂಧದಲ್ಲಿ ಎಷ್ಟೆಲ್ಲ ತ್ಯಾಗ ಮಾಡಿದೆ, ಅಥವಾ ಮತ್ತೊಂದು ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ಲ, ಬಟ್ ಆದರೆ ಆ ವ್ಯಕ್ತಿ ಅಷ್ಟು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ನೀವು ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ, ಬಹಳಷ್ಟು ಯಾಕೆ ಈ ರೀತಿ ಚೇಂಜ್ ಆದರೂ, ಸಡನ್ ಮನಸ್ಸು ಬದಲಾಯಿತು. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸಡನ್ ಆಗಿ ಆ ವ್ಯಕ್ತಿ ಚೇಂಜ್ ಆಗಿರುವಂಥದ್ದು ನಾವು ನೋಡ್ಬೋದು. 4 ಆಬ್ವಿಯಸ್ಲಿ ಯಾವಾಗಲೂ ರಾಹುಗೆ ಸೂಚಿಸೋದ್ರಿಂದ ಮೈಂಡ್ ಬೇಗ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಆ ವ್ಯಕ್ತಿಗೆ ಕೆಲವು ವ್ಯಕ್ತಿಗಳ ಲೈಫಲ್ಲಿ ದುಡ್ಡು ಇದ್ದಾಗ ಒಂದು ರೀತಿ ಇರಬಹುದು, ಹಣ ಇಲ್ಲದೆ ಇರುವಾಗ ಇರಬಹುದು ಬೇರೆ ರೀತಿ ಇರುವಂಥದ್ದು, ದುಡ್ಡಿದ್ದಾಗ ಬೇರೆ ಬೇರೆ ಮೈಂಡ್ ಸೆಟ್ಗೆ ಹೋಗುವಂಥದ್ದು ಕಾಣಿಸ್ಕೊಳ್ತಾ ಇದೆ.
ಸೊ ಇಲ್ಲಿ ಏನಾಗ್ತಿದೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಆಪರ್ಚುನಿಟಿ ಇದೆ, ಆದರೂ ಕೂಡ ಏನು ಇಲ್ಲದೆ ಇರುವ ರೀತಿಯಲ್ಲಿ ಕೊರಗುವಂಥದ್ದು, ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಬಹಳಷ್ಟು ನೋವಲ್ಲಿರುವಂಥದ್ದು, ಈ ರೀತಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಸಂಬಂಧ ಚೆನ್ನಾಗಿ ಇರೋದನ್ನೇ ಕೆಲವು ಜನಗಳು ಸಹಿಸೋದಕ್ಕೆ ಆಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಹರ್ಮಿಟ್ ಬಂದಿರೋದ್ರಿಂದ ನಿಮ್ಮ ಸಂಬಂಧ ಚೆನ್ನಾಗಿರೋದೇ ಕೆಲವು ವ್ಯಕ್ತಿಗಳು ಸಹಿಸಿಲ್ಲ. ಬಹಳಷ್ಟು ನಿಮ್ಮನ್ನ ದೂರ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಹಣನ ಕಳ್ಕೊಂಡಿದ್ದು ಕೂಡ ನಾವು ನೋಡಬಹುದು. ಇಲ್ಲಿ ಈ ವ್ಯಕ್ತಿ ಕೂಡ ದುಡ್ಡಿದ್ದಾಗ ಬಹಳಷ್ಟು ಬೇಗ ಬದಲಾಗ್ತಾರೆ ಅನ್ನೋದು ಇಲ್ಲಿ ತೋರಿಸುತ್ತೆ. ದುಡ್ಡಿದ್ದಾಗ ಪಟ್ಟ ಚೇಂಜ್ ಆಗ್ತಾರೆ ಈ ವ್ಯಕ್ತಿ. ಸೊ ಇದೆಲ್ಲನೂ ಕೂಡ ಪ್ರೆಸೆಂಟ್ ಎನರ್ಜಿಯಲ್ಲಿ ನೀವು ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದೀರಿ. ಹಾಗೆ ಈ ವ್ಯಕ್ತಿ ಒಂದಷ್ಟು ಲಕ್ಸುರಿಯಾಗಿ ಚೆನ್ನಾಗಿ ಅವ್ರ ಬಗ್ಗೆ ಕೇರ್ ಕನ್ಸರ್ನ್ ಮಾಡ್ಕೊತಾ ಅವ್ರ ಬಗ್ಗೆ ಅವರು ಯೋಚನೆ ಮಾಡ್ಕೊತಾ ಇದ್ದಾರೆ. ಹಾಗೆ ಇಲ್ಲೇನಾಗ್ತಾ ಇದೆ, ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಚೆನ್ನಾಗಿತ್ತು, ಆ ಸಂಬಂಧನ ಕೆಲವು ವ್ಯಕ್ತಿಗಳು ಸಹಿಸೋದಕ್ಕೆ ಆಗಿಲ್ಲ. ನೀವಿಂದ ದೂರ ಮಾಡೋದಕ್ಕೆ ಅಂತಲೇ ಬಹಳಷ್ಟು ಪ್ರಯತ್ನನ ಪಟ್ಟಿದ್ದಾರೆ. ಹಾಗೆ ಇಲ್ಲಿ ಹರ್ಮಿಟ್ ಇರೋದ್ರಿಂದ ಇಲ್ಲಿ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನೀವು ಕಾದು ಕೂತಿದ್ದೀರಿ ಆ ವ್ಯಕ್ತಿ ಬರ್ತಾರೆ, ಮರಳಿ ಈ ಸಂಬಂಧ ಸರಿ ಹೋಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಮಾಡಿ ಬೇರೆ ಇನ್ನೆರಡು ಕ್ರಿಸ್ಟಲ್ಸ್ಗಳನ್ನ ಸೇರಿಸಿದಾಗ, ಯಾವುದ್ಯಾವುದೋ ಅಲ್ಲ, ನಾನು ಇಲ್ಲಿ ಹೇಳೋದಕ್ಕೆ ಹೋಗಿಲ್ಲ, ಕೆಲವು 2 ಕ್ರಿಸ್ಟಲ್ ಸೇರಿಸಿದಾಗ ಮುರಿದು ಹೋದಂತಹ ಸಂಬಂಧ ಏನಿದೆಯಲ್ಲ, ಬಿಟ್ಟು ಹೋದಂತಹ ಸಂಬಂಧ, ಬಿಟ್ಟು ಹೋಗ್ತಿರೋ ದೂರ ಆಗ್ತಿರುವಂತಹ ಸಂಬಂಧ ಕೂಡ ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಲೈಫಲ್ಲಿ ಮತ್ತೆ ಬರಬಹುದೇನೋ ಅನ್ನುವಂತಹ ಸೂಚನೆನ ನೀವು ಇಟ್ಕೊಂಡಿದ್ದೀರಿ. ನೀವು ಇಷ್ಟು ಹೋಪ್ ಇಟ್ಕೊಂಡಿದ್ದೀರಿ, ಏಕೆಂದರೆ ನಿಮಗೆ ಅವ್ರ ಜೊತೆ ಕಳೆದಂಥ ಕ್ಷಣಗಳು, ದಿನಗಳು ಮರೆಯೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಔಟ್ಕಮ್ ಬಂದು ಡೆವಿಲ್ ಬಂದಿದೆ. ಅಗೇನ್ ಫಸ್ಟ್ ಕಾರ್ಡಲ್ಲಿ ಬಂದಿತ್ತು, ಅದಾದಮೇಲೆ ಥರ್ಡ್ ಕಾರ್ಡಲ್ಲಿ ಬಂದಿದೆ. ನಿಮ್ಮಿಬ್ಬರ ಸಂಬಂಧದ ನಡುವೆ 3ನೇ ವ್ಯಕ್ತಿ ಒಂದು ಬಿಗಿಯಾಗಿ ನಿಂತಿದ್ದಾರೆ. ಇಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವಿಬ್ಬರು ಒಂದಾಗಬಾರ್ದು ಅನ್ನುವ ಹಂತಕ್ಕೆ ಆ ವ್ಯಕ್ತಿಗಳು ಬಹಳಷ್ಟು ಪ್ರಯತ್ನನ ಪಡ್ತಾ ಇದ್ದಾರೆ. ಅಥವಾ ನಿಮ್ಮನ್ನ ಮೈಂಡ್ ಡೈವರ್ಟ್ ಮಾಡೋದಾಗಿರ್ಬೋದು, ಅಥವಾ ಅವ್ರನ್ನ ಮೈಂಡ್ ಡೈವರ್ಟ್ ಆಗಿರಬಹುದು, ಒಂದಷ್ಟು ಪ್ರಯತ್ನನ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಒಬ್ಬ ವ್ಯಕ್ತಿಯ ಕೈವಾಡ ಇದೆ ಅಂತ ಹೇಳಿ ತೋರಿಸುತ್ತೆ. ಒಬ್ಬ ವ್ಯಕ್ತಿ ನೀವಿಬ್ಬರು ಚೆನ್ನಾಗಿರೋದನ್ನ ಅವರು ಮುಂಚಿಂದನೂ ಸಹಿಸ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ನೀವಿಬ್ಬರು ಚೆನ್ನಾಗಿರೋದು ಕೂಡ ಅವರಿಗೆ ಒಂದಷ್ಟು ಅಸೂಯೆ ಕೂಡ ಇತ್ತು. ಹಾಗೆ ಅವರ ಮೈಂಡ್ ಡೈವರ್ಟ್ ಮಾಡೋದು, ಅಥವಾ ನಿಮ್ಮ ಮೈಂಡ್ನ ನಿಮಗೆ ಕೆಲವು ವ್ಯಕ್ತಿಗಳು ಡೈವರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಈ ವ್ಯಕ್ತಿ ಒಂದಷ್ಟು ಹಣ ಬಂದಿರೋದ್ರಿಂದ, ಅಥವಾ ಅವರಿಗೆ ಕೆಲವೊಂದು ಆಪರ್ಚುನಿಟೀಸು, ಕೆಲವೊಂದು ಪ್ರೊಫೈಲ್ ಬಂದಿರೋದ್ರಿಂದ ಈ ವ್ಯಕ್ತಿ ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವಿಬ್ಬರು ಚೆನ್ನಾಗಿರೋದು ನೋಡಿ ಕೆಲವು ವ್ಯಕ್ತಿಗಳು ಮುಂಚಿಂದನೂ ಸಹಿಸೋದಕ್ಕಾಗ್ತಾ ಇರಲಿಲ್ಲ. ಯಾವ ರೀತಿ ದೂರ ಮಾಡಬೇಕೋ ಆ ರೀತಿ ಒಂದಷ್ಟು ಕಂಟ್ರೋಲಿಂಗಲ್ಲಿ ಇಟ್ಕೊಂಡಿದ್ದಾರೆ. ಈ ಸಂಬಂಧ ರೀಕನೆಕ್ಟ್ ಆಗದೆ ಇರುವಂತಹ ರೀತಿಯಲ್ಲಿ ರೀಕನೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇದು 3ನೇ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಈ ಕ್ರಿಸ್ಟಲ್ ರೋಸ್ ಕ್ವಾರ್ಟ್ಸ್ ಏನಂತ ಹೇಳಿದೆ, ಇದನ್ನ ಬೆರೆಸಿ, ಅಂದ್ರೆ ಈ ಕ್ರಿಸ್ಟಲ್ ಜೊತೆಗೆ ಇನ್ನೆರಡು ಕ್ರಿಸ್ಟಲ್ಸ್ಗಳನ್ನ ಬೆರೆಸಿ ಹಾಕಿದಾಗ ರೀಕನೆಕ್ಟ್ ಆಗುವ ಸಾಧ್ಯತೆ ಇದೆ. ಯಾವುದೇ ಸಂಬಂಧಗಳಾಗಿರ್ಬೋದು, ಏನೇ ಆಗಿರಬಹುದು, ಅದು ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ.